ಹಲೋ ಆ್ಯಂಡ್ ವೆಲ್ಕಮ್ ಟು ತಥಾಗತ GSPM. ಡಿಯರ್ ಸ್ಟೂಡೆಂಟ್, ನಿನ್ನೆ ನಡೆದಂತಹ ಜೂನಿಯರ್ ಇಂಜಿನಿಯರ್ KPTCLನಿಂದ ಜೂನಿಯರ್ ಇಂಜಿನಿಯರು ಎಕ್ಸಾಮ್ ನಡೆದಿದ್ದು. ಇದರಲ್ಲಿ ಎಲೆಕ್ಟ್ರಿಕಲ್ಗೆ ಸಂಬಂಧಪಟ್ಟಂಥ ಒಂದಿಷ್ಟು 25 GK ಪ್ರಶ್ನೆಗಳನ್ನು ನೋಡೋಣ. ನಿನ್ನೆ ನಾವು ಆಲ್ರೆಡಿ ಸಿವಿಲ್ದು ಅಪ್ಲೋಡ್ ಮಾಡಿದ್ದೇವೆ. ಇವತ್ತು ಇದನ್ನು ರಿಕ್ವೆಸ್ಟ್ ಮಾಡಿಬಿಟ್ಟು ನಮ್ಮ ಒಬ್ಬರು ವಿದ್ಯಾರ್ಥಿ ತಥಾಗತ GSPM ಟೆಲಿಗ್ರಾಮ್ ಚಾನಲಲ್ಲಿ ಇದರ ಒಂದು ಕ್ವಶನ್ ಪೇಪರ್ ಪ್ರತಿಯನ್ನು ನಮಗೆ ಸೆಂಡ್ ಮಾಡಿ ಇದನ್ನು ಮಾಡಲಿಕ್ಕೆ ಕೋರಿದ್ರು. ಆ ಕಾರಣದಿಂದ ಇದನ್ನು ಮಾಡ್ತಾ ಇದ್ದೇವೆ. ಇನ್ ಕೇಸು ಇವತ್ತಾಗುವಂತಹ AE ಎಲೆಕ್ಟ್ರಿಕಲ್ ಮತ್ತು ಸಿವಿಲು ಇವತ್ತಿದೆ. ಇದರದ್ದು ನೀವು ಚೆನ್ನಾಗಿ ನಮಗೆ ಫೋಟೋ ಹೊಡೆದುಬಿಟ್ಟು ಕನ್ನಡ ಮತ್ತು ಇಂಗ್ಲೀಷ್ ಎರಡೂದರಲ್ಲಿ ಕಳಿಸಿಕೊಟ್ರೆ ಇಮಿಡಿಯೇಟ್ಲಿ ನಾವು ಅದನ್ನು ಮಾಡಿಕೊಡ್ತೇವೆ, ಅಥವಾ ನಮಗೆ ಬೇಗ ಸಿಕ್ತಂದರೆ ನಾವು ಮಾಡ್ತೇವೆ. ಓಕೆ, ಸೊ ಕಮಿಂಗ್ ಟು ದಿ ಕ್ವಶನ್ಸ್ ಅನಾಲಿಸಿಸ್. ನೋಡಿ, ಇದೊಂದು ಕೀ ಆನ್ಸರ್ ವಿಡಿಯೋ ಆಗಿರ್ತದೆ. ಇಲ್ಲಿ ನೋಡಿ, ನಮಗೆ ಇಂಗ್ಲೀಷ್ ವರ್ಷನ್ ಮಾತ್ರ ಸಿಕ್ಕಿರೋ ಕಾರಣ ನಾನು ಆದಷ್ಟು ನಿಮಗೆ ಇಲ್ಲಿ ಕನ್ನಡದಲ್ಲಿ ಅದರದ್ದು ಅರ್ಥ ಏನಂತೇಳಿ ಹೇಳ್ತಾ ಹೋಗ್ತೇನೆ. ಆ್ಯಂಡ್ ಇದು ಕೀ ಆನ್ಸರ್ ಆಗಿರ್ತದೆ. ತುಂಬಾ ಎಕ್ಸ್ಪ್ಲನೇಷನ್ ಮಾಡೋದಿಲ್ಲ, ಸರಿಯಾದ ಉತ್ತರ ಯಾವುದು ಅಂತ ಹೇಳಿ ಅಷ್ಟೇ ನೋಡ್ತಾ ಹೋಗೋದು. ಇನ್ ಕೇಸ್ ಏನಾದರೂ ಯಾವುದಾದ್ರೂ ಕ್ವಶನಲ್ಲಿ ಏನಾದರೂ ವ್ಯತ್ಯಾಸ ಕಂಡುಬಂದಲ್ಲಿ ನಾವು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಾ ಬರ್ತೇವೆ. ಸೊ ಕಮಿಂಗ್ ಟು ದಿ ಕ್ವಶನ್ ನಂಬರ್ 1, ಅಂದರೆ ಇಲ್ಲಿ ಸಿರೀಸು ಯಾವುದಿದು? ಇದು ಸಿರೀಸ್ ಬಂದುಬಿಟ್ಟು B1. ಯಾವುದು ಸಿರೀಸು? B1 ಸಿರೀಸು, ರೈಟ್. ಈಗ ನಾವು ಕ್ವಶನ್ನ ಸ್ಟಾರ್ಟ್ ಮಾಡೋಣ. 76. ಓಕೆ, ಕರ್ನಾಟಕದ ಒಂದು 2023 2022-23 ಒಂದು ಬಜೆಟ್ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಏನೆಲ್ಲ ಎಕ್ಸ್ಪೆನ್ಸ್ ಮಾಡ್ತೇವೆ, ಈಗ ಇದನ್ನು 1 ರೂಪಾಯಲ್ಲಿ ನಿಮಗೆ ಈ ರೀತಿ ಗುರುತಿಸ್ತಾರೆ. ಇಲ್ಲಿ ನೋಡಿ, ಎಲ್ಲವೂ ಸೇಮ್ ಇದೆ. ಓಕೆ, ಸ್ಟೇಟ್ ಟ್ಯಾಕ್ಸ್ ರೆವೆನ್ಯೂ ಇಲ್ಲಿ ನೋಡಿ, ಸ್ಟೇಟ್ ಟ್ಯಾಕ್ಸ್ ರೆವೆನ್ಯೂ ಇಲ್ಲಿದೆ. ಬಾರೋವಿಂಗ್ಸು ಆ್ಯಕ್ಚುಲಿ ನಮ್ಮದು 27.3% ಇದೆ. ಓಕೆ, 27.3% ಇದೆ. ಸೊ ಹಾಗಾಗಿ ಇಲ್ಲಿ ಇವೆಲ್ಲ ಸೇಮ್ ಇದೆ ಡಾಟಾ. ಓಕೆ, ಇವೆಲ್ಲ ಸೇಮ್ ಇದೆ. ಹಾಗಾಗಿ ನಾನು ನಿಮಗಿಲ್ಲಿ ಏನು ಹೇಳ್ಬೋದು ಅಂತಂದರೆ, ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ A ಒನ್ಲಿ. ಯಾವುದು ಕರೆಕ್ಟ್ ಕೇಳಿದರೆ ಆಪ್ಷನ್ A ಒನ್ಲಿ, ರೈಟ್. ಸ್ಟೇಟ್ ರೆವೆನ್ಯೂ, ಬಾರೋವಿಂಗ್ಸು, ಸೆಂಟ್ರಲ್ ಗೌರ್ಮೆಂಟ್ದು ಶೇರ್ ಎಷ್ಟಿದೆ, ಓಕೆ, ಆಮೇಲೆ ಗ್ರ್ಯಾಂಟ್ ಏನಾದರೂ ಕೊಟ್ಟಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್, ಮತ್ತು ಈ ಥರ ಇವೆಲ್ಲನೂ ನೋಡಿದರೆ ನಮ್ಮದು ಬಾರೋವಿಂಗ್ಸು 27.3% ಇದೆ. ಹೀಗಾಗಿ ಆಪ್ಷನ್ A ಇಸ್ ದಿ ರೈಟ್ ಆನ್ಸರ್. ಪಂಚಶೀಲ ಅಗ್ರಿಮೆಂಟು ಯಾವಾಗ ಸಹಿ ಮಾಡಿದರು ಅಂತ ಕೇಳ್ತಾರೆ. ಓಕೆ, ಪಂಚಶೀಲ ಅಗ್ರಿಮೆಂಟು ಭಾರತ ಮತ್ತು ಚೈನಾಗಳ ನಡುವೆ ಯಾವ ಒಂದು ವರ್ಷದಲ್ಲಿ ಸಹಿ ಹಾಕಲಾಗಿತ್ತು ಅಂತಂದರೆ ಇದು 1954 ಸರಿಯಾದ ಉತ್ತರ. ಇದೇ ರೀತಿ ಮತ್ತೊಂದು ಪ್ರಶ್ನೆ, ಈ ಜಿನ್ನಾ ಅವರು, ಓಕೆ, ಮೊಹಮ್ಮದ್ ಅಲಿ ಜಿನ್ನಾ ಅವರು ಮುಸ್ಲಿಮರಿಗೆ ಒಂದು ಪ್ರತ್ಯೇಕ ದೇಶ ಬೇಕು. ಓಕೆ, ಅದಕ್ಕೆ ಅವರು ಒಂದು 2 ನೇಷನ್ ಥಿಯರಿನ ಒಂದು ಡಿಮ್ಯಾಂಡ್ ಮಾಡ್ತಾರೆ 1940ರಲ್ಲಿ. ಅದು ಎಲ್ಲಿ ಅಂತ ಕೇಳ್ತಾರೆ ಇವರು. ಅದು ಎಲ್ಲಿ ಅಂತ ಕೇಳ್ತಾರೆ? ಅದು ಲಾಹೋರದಲ್ಲಿ. ಲಾಹೋರದಲ್ಲಿ. ಆಪ್ಷನ್ A ಇಸ್ ದಿ ಕರೆಕ್ಟ್ ಆನ್ಸರ್. ಆಮೇಲೆ ಮುಂದೆ 79 ಬಂದುಬಿಟ್ಟು ನಿಮಗೆ ಒಂದು ಹೈಲಿ ಅಡ್ವಾನ್ಸ್ಡ್ ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಅಡ್ವಾನ್ಸ್ಡ್ ಅಂದರೆ ಒಂದು ನೀರಿನ ನಿರ್ವಹಣೆಯ ವ್ಯವಸ್ಥೆ. ಇದು ಹರಪ್ಪ ಸೈಟ್ನಲ್ಲಿ ಒಂದು ಡಿಸ್ಕವರ್ ಆಗಿದೆ, ಸಂಶೋಧಿಸಲಾಗಿತ್ತು. ಅದು ಎಲ್ಲಿ ಅಂತ ಕೇಳ್ತಾರೆ. ಸೊ ಇದು ಧೋಲಾವೀರದಲ್ಲಿ. ಓಕೆ, ಇದು ಧೋಲಾವೀರದಲ್ಲಿ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡಿ, 80th. ಗಂಗಾ ಡೈನೆಸ್ಟಿ ರೂಲರ್ ಏನಿದೆಯಲ್ಲ, ಅವರು ಅವ್ರದ್ದು ಒಂದು ರಾಜಧಾನಿಯನ್ನು ಮಾನೆಗೆ ಶಿಫ್ಟ್ ಮಾಡ್ತಾರೆ. ಯಾರು? ಓಕೆ, ಮಾನೆಗೆ ಶಿಫ್ಟ್ ಮಾಡ್ತಾರೆ ಯಾರು ಅಂತ ಕೇಳ್ತಾರೆ. ಅದು ಶ್ರೀ ಪುರುಷ. ಯಾವುದು? ಶ್ರೀ ಪುರುಷ. ಆಪ್ಷನ್ C ಇಸ್ ದಿ ಕರೆಕ್ಟ್ ಆನ್ಸರ್. ಮುಂದೆ ಇಲ್ಲಿ ಕಪ್ಗಳಿವೆ, ಆಮೇಲೆ ಗೇಮ್ಗಳಿವೆ, ಅವುಗಳನ್ನು ಹೊಂದಿಸಬೇಕು. 81ಗೆ ಸರಿಯಾದ ಉತ್ತರ ಬಂದುಬಿಟ್ಟು ನಿಮಗೆ ಆಪ್ಷನ್ A. ಯಾವುದು? ದಿಯೋದರ್ ಟ್ರೋಫಿ ಕ್ರಿಕೆಟು, ಡ್ಯೂರಾಂಡ್ ಟ್ರೋಫಿ ಫುಟ್ಬಾಲು, ಡೇವಿಸ್ ಕಪ್ಪು ಬಂದುಬಿಟ್ರೆ ಟೆನ್ನಿಸು. ಓಕೆ, ತುಂಬ ಈಸಿ ಕ್ವಶನು. ಇದು ಮೆಂಟಲ್ ಅಬಿಲಿಟಿ ರಿಲೇಟೆಡ್ ಕ್ವಶನ್ಸ್ ಇದೆ. ಇಲ್ಲಿ ನಾನು ನಿಮಗೆ ಆನ್ಸರ್ ಮಾತ್ರ ಹೇಳ್ತೇನೆ. 2009ವರೆಗೆ ಬುಕ್ಕಿನ ಮಾರಾಟ 80%, ಓಕೆ, 80% ಕಡಿಮೆ ಆಗಿರ್ತದೆ. ನೆಕ್ಸ್ಟು ಏನಾಗ್ತದೆ ಅಂತಂದರೆ, ಒಂದು ವೇಳೆ 2010ರಲ್ಲಿ ಅದೇ 2010ರಲ್ಲಿ ಈ 2008ರಲ್ಲಿ ಏನಿತ್ತಲ್ಲ ಅದೇ ಇತ್ತಂದರೆ, ಓಕೆ, ಸೇಲು ಎಷ್ಟು ಪರ್ಸೆಂಟು ಇನ್ಕ್ರೀಸ್ ಆಗಿದೆ 2009ರಿಂದ 2010ಗೆ ಅಂತ ಕೇಳ್ತಾರೆ. ಟೋಟಲ್ಲು 400%. ಕ್ಯಾಲ್ಕುಲೇಷನ್ ಪಾರ್ಟ್ಸು ನಿಮ್ಗೆ ಬೇಕಂದರೆ ಹೇಳಿ ನಾವು ಸರಿಯಾಗಿ ಅದನ್ನು ವಿಶ್ಲೇಷಣೆ ನೆಕ್ಸ್ಟ್ ಇದರಲ್ಲಿ ಮಾಡೋಣ. ನೋಡಿ, ಸೇಮ್ ಟು ಸೇಮ್ ಕ್ವಶನ್ನು ನಿನ್ನೆ ನಡೆದಂಥ ಸಿವಿಲ್ನಲ್ಲಿ ಕೇಳಿದರು. ಅಲ್ಲಿ ಟ್ಯೂಸ್ಡೇ ಬದಲಿ ಐ ಥಿಂಕ್ ಸ್ಯಾಟರ್ಡೇ ಕೊಟ್ಟಿದ್ದರು ಕಾಣಿಸ್ತದೆ. ಇಲ್ಲಿ ಟ್ಯೂಸ್ಡೇ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಆನ್ಸರು ಸ್ಯಾಟರ್ಡೇ ಆಗ್ತದೆ. ಓಕೆ, ಇಂಗ್ಲೀಷ್ ವರ್ಷನ್ನ ನೀವು ರೆಫರ್ ಮಾಡಬೇಕು. ಕನ್ನಡದಲ್ಲಿ ನೀವು ರೆಫರ್ ಮಾಡ್ತಾ ಹೋದರೆ ನಿಮ್ಗೆ ಆನ್ಸರ್ ಸಂಡೇ ಅದು ಬರ್ಬೋದು. ಓಕೆ, ಇಂಗ್ಲೀಷ್ ವರ್ಷನ್ನ ರೆಫರ್ ಮಾಡಬೇಕು.
ರೈಟ್. ಇದು ಚೇತನಾಥ್ ಕಾಲೇಜು, ಇದೊಂದು ಚೆನ್ನಾಗಿದೆ. ಇದರ ಕ್ವಶನ್ನ ನೋಡಿ. ಮೊದಲಕ್ಕೆ ಏನು ಮಾಡ್ತಾರೆ ಅಂದರೆ ಚೇತನಾಥ್ ಕಾಲೇಜಿಗೆ ಅವರೊಂದು ಬಸ್ ಬಿಡ್ತದೆ. ಇದು ಚೇತನ್ ಅವ್ರದ್ದು ಇದೊಂದು ಕಾಲೇಜ್ ಇದೆ. ಓಕೆ, ಈ ಕಾಲೇಜ್ ಇದೆ. ಇಲ್ಲಿ ಅವ್ರಿಗೆ ಬಸ್ ಬಿಟ್ಟಾಗ ಇದು ನಾರ್ತ್ ಡೈರೆಕ್ಷನ್, ಅಂದರೆ ಬಸ್ಸು ನಾರ್ತ್ ಡೈರೆಕ್ಷನಲ್ಲಿ ನಿಂತಿದ್ದು. ಓಕೆ, ಅಂದರೆ ಉತ್ತರಕ್ಕೆ ಮಖ ಮಾಡಿದ್ದು, ಅಂದರೆ ಕಾಲೇಜಿಗೆ ಇಲ್ಲಿ ಬಿಟ್ಟಾಗ ಉತ್ತರಕ್ಕೆ ಇತ್ತು. ಮುಂದೆ ಅವ್ರು ಏನಂತಾರಂದರೆ ಈ ಬಸ್ಸಲ್ಲಿ ಚೇತನ್ ಅವರು ಮನೆ ಬಿಟ್ಟಾಗ ಚೇತನ್ ಮನೆ ಬಿಟ್ಟ ನಂತರ ಇದು 2 ಸಲ ಬಲಗಡೆ ತಿರುಗಿದೆ. ಓಕೆ, ರೈಟ್ ಸೈಡು 2 ಸಲ ತಿರುಗಿದೆ, 1 ಸಲ ಎಡಗಡೆ ತಿರುಗಿದೆ ಕಾಲೇಜ್ ಮುಟ್ಟುವ ಮೊದಲು. ಹಾಗಾಗಿ ನಾವು ಇದನ್ನು ರಿವರ್ಸ್ ಮಾಡ್ಬೋದು. ಇಲ್ಲಿ ಲೆಫ್ಟ್ ಇದ್ದಲ್ಲಿ ರೈಟ್ ಹಾಕ್ಕೊಳ್ಳಿ, ರೈಟ್ 2 ಸಲ. ಈಗ ಇದು ಮುಟ್ಟುಕ್ಕಿಂತ ಮೊದಲಕ್ಕೂ ಇದು ನಾನು ರಿವರ್ಸ್ ಬರ್ತೀನಿ. ಈ ರಿವರ್ಸ್ ಬಂದರೆ ನನಗಿದು ರೈಟ್ ಆಗ್ತದೆ. ಈ ರೀತಿ ನಾನು ರೈಟ್ ಹೋಗ್ತೀನಿ ಮತ್ತು 2 ಸಲ ಲೆಫ್ಟ್ ಹೋಗ್ತೀನಿ. ಇದೊಂದು ಲೆಫ್ಟ್ ಬಂದೆ ಮತ್ತೊಂದು ಸಲ ಲೆಫ್ಟ್ ಹೋಗ್ತೇನೆ. ಓಕೆ, ಇದು ಚೇತನದು ಹೌಸು. ಈಗ ಮತ್ತೊಂದು ಸಲ ಕ್ವಶನ್ ಇದೆ. ಚೇತನ ಹೌಸ್ಲಿಂದ ಅವರು ಬಿಟ್ಟಾಗ ಮೊದಲು ಒಂದು ಸಲ ರೈಟ್ ತಿರುಗ್ತಾರೆ, ರೈಟು. ಓಕೆ, ಮತ್ತೊಂದು ಸಲ ಇಲ್ಲಿ ರೈಟ್ ತಿರುಗ್ತಾರೆ, ಆಯಿತಾ. ಆಮೇಲೆ ಇಲ್ಲಿ ಲೆಫ್ಟ್ ತಿರುಗ್ತಾರೆ. ಹೀಗಾಗಿ ಅವರು ಯಾವ ಒಂದು ಡೈರೆಕ್ಷನಲ್ಲಿ ಬಸ್ಸು ಹೊರಟಿತ್ತು ಅಂತ ಕೇಳ್ತಾರೆ. ಇದು ಯಾವ ಡೈರೆಕ್ಷನು? ವೆಸ್ಟ್ ಅಂತಂತಂದರೆ ಪಶ್ಚಿಮ. ಓಕೆ, ಸೊ ಕ್ವಶನ್ ನೀವು ಓದ್ಕೊಳ್ಳಿ. ನಾನು ನಿಮಗೆ 2 ಮೆಥಡ್ನಲ್ಲಿ ಇದನ್ನು ಇಲ್ಲೇ ಮಾಡೋದು ಹೇಗಂತ ಹೇಳಿದೆ. ನೆಕ್ಸ್ಟ್ ನೋಡಿ, ಇಲ್ಲೊಂದು ಕ್ವಶನು ಇದು ಹೇಳ್ತೇನೆ ನೋಡಿ. ನಂಬರು ಅವ್ರೇನು ಕೊಟ್ಟಿದ್ದಾರೆ ಅಂದರೆ 55, 58, 64, ಇಲ್ಲಿ ಏನಿಲ್ಲ 85 ಕೊಟ್ಟಿದ್ದಾರೆ. ಸೊ ನನಗೆ ಅನಿಸೋ ಮಟ್ಟಿಗೆ ಇದೊಂದು ಗ್ರೇಸ್ ಬರುತ್ತೆ. ಯಾಕಂತ ಹೇಳ್ತೇನೆ ನೋಡಿ. ಇಲ್ಲಿ ನೋಡಿ ಸಿರೀಸ್ ನೋಡ್ಬೋದು ನೀವು, ಇಂಕ್ರೀಸಿಂಗೇ ಇದೆ. ಪ್ರತಿಯೊಂದಕ್ಕೂ ಇಂಕ್ರೀಸಿಂಗೇ ಇದೆ. ಈ ಸಿರೀಸ್ ಯಾವ ರೀತಿ ನೀವು ಕ್ರ್ಯಾಕ್ ಮಾಡ್ಬೋದು ಅಂತಂದರೆ, ಇಲ್ಲಿ +3, +6, +9, +12 ಮಾಡಿದರೆ ಇದು ಸಿರೀಸ್ ಕರೆಕ್ಟ್ ಆಗ್ತದೆ. ಇವೆಲ್ಲ ಕಾರಣದಿಂದ ಡಿಫ್ರೆನ್ಸ್ ಎಷ್ಟಿದೆ? 3 ಇದೆ ನೋಡಿ. ಅಂದರೆ 3 ಮಗ್ಗಿಯಲ್ಲಿ ಇದನ್ನು ಮಾಡ್ಬೋದು ನಾವು. ಅಂದರೆ ಇಲ್ಲಿ 73 ಆನ್ಸರ್ ಬರಬೇಕು. ಆ್ಯಕ್ಚುಲಿ 73 ಆನ್ಸರ್ ಬರಬೇಕು. ಇಲ್ಲಿ ಅವ್ರು ಕೊಟ್ಟಂಥ ಆಪ್ಷನ್ಗಳಲ್ಲಿ ನಮಗೆ ಎಲ್ಲಿ 73 ಕಾಣ್ತಾ ಇಲ್ಲ. 25, 27, 26, 28 ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇದು ಸಿರೀಸ್ನಲ್ಲಿ ಏನಾದರೂ ಈಗ ಇಲ್ಲಿಂದ ಇಲ್ಲಿಗೆ ಹೆಚ್ಚಿಗೆ ಆಗಿದೆ, ಇಲ್ಲಿಂದ ಇಲ್ಲಿಗೆ ಕಡಿಮೆ ಆಗಿದೆ, ಇಲ್ಲಿಂದ ಇಲ್ಲಿಗೆ ಹೆಚ್ಚಿಗೆ ಆಗಿದೆ, ಅದು ರೀತಿಯೂ ಇಲ್ಲ. ಇದು ಇಂಕ್ರೀಸಿಂಗ್ ಆರ್ಡರ್ನಲ್ಲೇ ಇರಬೇಕು. ಇಲ್ಲಿ ಕೊಟ್ಟಂಥ ಆಪ್ಷನ್ ಯಾವುದು ಮ್ಯಾಚ್ ಆಗೋದಿಲ್ಲ 73ಗೆ. ಸೊ ಹೀಗಾಗಿ ಇದೊಂದು ಗ್ರೇಸ್ ಸಿಗುವ ಸಾಧ್ಯತೆ ಇದೆ ನಿಮಗೆ, ರೈಟ್. ನೆಕ್ಸ್ಟು ಮತ್ತೊಂದು ಕ್ವಶನು, ಅಬ್ದುಲ್ ಕಂಡೇರ ನಡನ್ಕಿಟಿ ಇವರು ಪದ್ಮಶ್ರೀ ಅವಾರ್ಡ್ ಇವರಿಗೆ ಸಿಕ್ಕಿದ್ದಾರೆ. ಇವರು ಯಾವ ಫೀಲ್ಡ್ನಲ್ಲಿ? ನಿನ್ನೆ ಮಂಜಮ್ಮ ಜೋಗಿಯತ್ತವ್ರದ್ದು ಕೇಳಿದ್ರು, ಅವ್ರದ್ದು ಫೋಲ್ಕ್ ಆರ್ಟ್ ಇತ್ತು. ಇವ್ರದ್ದು ಬಂದುಬಿಟ್ಟು ಅಗ್ರಿಕಲ್ಚರು. ಸೊ ನೆಕ್ಸ್ಟ್ ಕ್ವಶನ್ನು, ದಿಶಾಂಕ್ ಒಂದು ಆ್ಯಪ್ ರಿಲೀಸ್ ಆಗಿತ್ತು ಇತ್ತೀಚೆಗೆ. ಅದು ಎದಕ್ಕೆ ಅಂತ ಕೇಳ್ತಾರೆ. ಅದು ಯಾಕೆ ಅಂತಂತಂದರೆ, ನೀವು ಎಲ್ಲಿ ಸರ್ವೆ ನಂಬರು, ನೀವು ಎಲ್ಲಿ ಕರೆಂಟ್ ಲೊಕೇಶನ್ ಇರ್ತದಲ್ಲ, ನೀವು ಯಾವ ಲೊಕೇಶನಲ್ಲಿದ್ದರೆ ಅದೊಂದು ಸರ್ವೆ ನಂಬರ್ದು ನೋಡ್ಕೊಳ್ಳಿಕ್ಕೆ ಅದು ಹೆಲ್ಪ್ ಆಗ್ತದೆ. ಸೊ ಈ ವರ್ಷದಲ್ಲಿ ಬಂದಂತಹ ಮೊದಲ ಸೈಕ್ಲೋನು ನಾರ್ತ್ ಇಂಡಿಯನ್ ಓಷನ್, ಅಂದರೆ ಉತ್ತರ ಭಾರತದ ಇಂಡಿಯನ್ ಓಷನ್ ಇದೆಯಲ್ಲ, ಇಂಡಿಯನ್ ಓಷನ್ದು ನಾರ್ತು ಉತ್ತರ ಭಾಗದಲ್ಲಿ ಬಂದಂಥ ಈ ವರ್ಷದ ಮೊದಲ ಸೈಕ್ಲೋನ್ ಯಾವುದು ಅಂತ ಕೇಳ್ತಾರೆ. ಇಲ್ಲಿ ಸರಿಯಾದ ಉತ್ತರ ಬಂದರೆ ಅಸನಿ. ಓಕೆ, ಅಸನಿ. ನೆಕ್ಸ್ಟು ಕ್ಯಾಪಿಟಲ್ ಆಫ್ ಉಕ್ರೇನು. ನಿನ್ನೆ ಪ್ರೆಸಿಡೆಂಟ್ ಅಂತೇಳಿ ಬೇರೆ ಒಂದು ಸಿವಿಲ್ನಲ್ಲಿ ಕೇಳಿದರು, ಇಲ್ಲಿ ಕ್ಯಾಪಿಟಲ್ ಕೇಳಿದ್ದಾರೆ. ಇದು ಕೀವ್. ಓಕೆ, ಕೀವ್. 89 ಈಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಒಂದು ಎಲೆಕ್ಟ್ರಿಕಲ್ ಸ್ಟೇಷನ್ ಇದೆ. ಓಕೆ, ಇಂಡಿಯಾದಲ್ಲಿ ಒಂದು ಎಲೆಕ್ಟ್ರಿಕಲ್ ಸ್ಟೇಷನ್ ಇದೆ ಇಂಡಿಯಾದಲ್ಲಿ. ಅದನ್ನು USA ಅಂದರೆ ಅಮೇರಿಕಾದಲ್ಲಿರುವಂತಹ ನೈಗರಾ ಪ್ರಾಜೆಕ್ಟನ್ನು ಒಂದು ಮಾಡೆಲ್ನಲ್ಲಿ ಕಟ್ಟಿದ್ದಾರೆ. ಅದು ಯಾವುದು ಅಂತ ಕೇಳ್ತಾರೆ. ಅದು ಜೇಲಂ ನದಿ ಮೇಲೆ ಜಮ್ಮು ಕಾಶ್ಮೀರದಲ್ಲಿರುವಂಥ ಒಂದು ಹೈಡಲ್ ಪ್ಲಾಂಟ್ ಆಗಿದೆ. ಓಕೆ, ಇದು ಸರಿಯಾದ ಉತ್ತರ ಆಪ್ಷನ್ ಎ. ನೆಕ್ಸ್ಟು ಮೋಸ್ಟ್ ಸುಪೀರಿಯರ್ ಗ್ರೇಡ್ ಆಫ್ ದಿ ಕೋಲ್ ಯಾವುದು ಅಂತ ಕೇಳ್ತಾರೆ. ಇದು ಆಂಥ್ರಸೈಟ್. ಇದು ನೆನ್ಪಿಟ್ಕೊಳ್ಳೋದು ಹೇಗೆ? ಎ, ನೆಕ್ಸ್ಟು ಬಿ ಬರುತ್ತೆ, ನೆಕ್ಸ್ಟು CD ಹಿಂಗೆ ಮಾಡ್ಕೊತ ಹೋಗ್ರಿ, ಎಲ್ಲಿ ಬರುತ್ತೆ P ಬರ್ತದೆ. ಇವು ಇಂಕ್ರೀಸಿಂಗ್ ಟು ಡಿಕ್ರೀಸಿಂಗ್ ಆರ್ಡರ್ ಅಥವಾ ಡಿಕ್ರೀಸಿಂಗ್ ಟು ಇಂಕ್ರೀಸಿಂಗ್ ಆರ್ಡರ್ ಕ್ವಾಲಿಟಿಯಲ್ಲಿ. ಓಕೆ, ಆಂಥ್ರಸೈಟು ಹೈಯರ್ ಗ್ರೇಡ್ ಸುಪೀರಿಯರ್ ಇರ್ತದೆ. ನಂದಿದುರ್ಗದು ಯಾವ ರೀತಿ ಒಂದು ಪ್ಯಾಟರ್ನ್ ಇದೆ? ಇದು ನಂದಿದುರ್ಗ, ಅಲ್ಲಿಂದ ಪೆನ್ನಾ ರಿವರ್ ಬರ್ತದೆ, ಇತ್ತಾಗ ಮತ್ತೊಂದು ರಿವರ್ ಬರ್ತದೆ, ಕೆಳಗಡೆ ಒಂದು ರಿವರ್ ಹೋಗ್ತದೆ. ಸೊ ಇದೊಂದು ರೇಡಿಯಲ್ ಪ್ಯಾಟರ್ನ್ ಬರ್ತದೆ. ಓಕೆ, ರೇಡಿಯಲ್ ಪ್ಯಾಟರ್ನ್ ಅಂತ ಹೇಳ್ತಾರೆ ಇದಕ್ಕೆ, ನದಿ ಹರಿದು. ಸೊ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಡಿ. ಸರಿಯಾದ ಉತ್ತರ ಇಲ್ಲಿ ಆಂಥ್ರಸೈಟು ಸರಿಯಾದ ಉತ್ತರ. ಸಾರಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿನ ಕೊಟ್ಟಿದ್ದಾರೆ. ಅವುಗಳಲ್ಲಿ ಯಾವುದು ಸರಿ ಅಂತ ಹೇಳಬೇಕು, ಟ್ರೂ ಯಾವುದು ಅಂತ ಹೇಳಬೇಕು. ಸಾರಿಗೆ ಸಂಬಂಧ ಸಾರ್ಕ್ ಅಂತಂದರೆ ಏನು? ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಸರಿಯಾಗಿದೆ. ಸಾರ್ಗು 8 ಮೆಂಬರ್ಗಳು ಮಾತ್ರ ಹೊಂದಿದೆ, ಹೌದು.
ಸಾರ್ಕ್ ಸೆಕ್ರೆಟರಿಯರು ಕಠ್ಮಂಡುದಲ್ಲಿ 1987ರಲ್ಲಿ ಸೆಕ್ರೆಟರಿಯೇಟ್ ಅವರು ಹೇಳಿದ್ದು ಇದು ಕೂಡ ಸರಿಯಾಗಿದೆ. ಇಲ್ಲಿ ಕೊಟ್ಟಂಥ ಎಲ್ಲ ಮಾಹಿತಿಗಳು ಕೂಡ ಸರಿಯಾಗಿದೆ. ಈಗ ನೆಕ್ಸ್ಟು ಒಂದು ಎನ್ವಿರಾನ್ಮೆಂಟ್ ಕ್ವಶನ್ ಇದೆ. ಇದರಲ್ಲಿ ಯಾವುದು ಕರೆಕ್ಟ್ ಅಂತ ಕೇಳ್ತಾರೆ. ಸೈಟ್ಸ್ ಇಸ್ ಅ ಕನ್ಸರ್ವಿಂಗ್ ಅಗ್ರಿಮೆಂಟ್ ಫಾರ್ ದಿ 183 ಪಾರ್ಟೀಸ್, ಇದು ಕರೆಕ್ಟ್ ಇದೆ. ಮಾರ್ಚ್ 5ನೇ ತಾರೀಕಿಗೂ ಡೇ ಸಿಗ್ನೇಚರ್ ಆಫ್ ಅ ಸೈಟ್ ಹ್ಯಾಸ್ ಬಿನ್ ಪ್ರೊಕ್ಲೇಮ್ಡ್ ದ UN ವರ್ಲ್ಡ್ ವೈಡ್ ಡೇ, ಇಲ್ಲ ಇದು ತಪ್ಪು. ಸೊ ಆಪ್ಷನ್ 2 ನಾವು ಎಲ್ಲ ಕಡೆಗೆ ಎಲಿಮಿನೇಟ್ ಮಾಡಿದರೆ ನಮ್ಗೆ ಸಿಗೋದು ಒಂದೇ ಆನ್ಸರು, ಆಪ್ಷನ್ ಡಿ. ಸೊ ಕೇವಲ ಒಂದು ಮಾತ್ರ ಸರಿ ಇದೆ. ಸೊ ನೀವು PSIಗೆ ಜೂನಿಯರ್ ಅಸಿಸ್ಟೆನ್ಸಿಗೆ ಯಾರು ರೆಡಿ ಆಗ್ತಿದ್ರೆ ನೀವು ಸ್ವಲ್ಪ ಆದಷ್ಟು ಹೆಚ್ಚಿನ ಮಾಹಿತಿಗಳನ್ನು ಈಗ ಇದರಿಗೆ ಹೊಂದಿಕೊಂಡಿರುವಂತೆ ನೀವು ನೋಡ್ಕೋಬೇಕು, ಸೈಟ್ಸ್ ಬಗ್ಗೆ ಆಗಲಿ. ಈಗ ನೆಕ್ಸ್ಟು ಮತ್ತೊಂದು ನ್ಯಾಟಿಗ್ರಿಟಿ ಬಗ್ಗೆ ಕೇಳಿದ್ದಾರೆ ನೋಡಿ. ಇಟ್ ರೆಫರ್ಸ್ ಟು ದಿ ನ್ಯಾಷನಲ್ ಇಂಟೆಲಿಜೆನ್ಸ್ ಗ್ರಿಡ್ ವಿಚ್ ಈಸ್ ಆನ್ ಇಂಟಿಗ್ರೇಟೆಡ್ ಇಂಟೆಲಿಜೆನ್ಸ್ ಗ್ರಿಡ್. ಸೊ ಇದು ಸರಿಯಾಗಿದೆ. ಇದು ಡಾಟಾಬೇಸ್ಗಳು ಎಲ್ಲ ಡಿಪಾರ್ಟ್ಮೆಂಟ್ದು ಮಿನಿಸ್ಟ್ರಿಗಳ್ದು ಎಲ್ಲ ಒಂದು ಮಾಡ್ತದೆ, ಸರಿಯಾಗಿದೆ. ಇಟ್ ಕಲೆಕ್ಟ್ಸ್ ಅ ಕಾಂಪ್ರಿಹೆನ್ಸಿವ್ ಪ್ಯಾಟರ್ನ್ ಆಫ್ ಇಂಟೆಲಿಜೆನ್ಸು ಎಲ್ಲನೂ ತೊಗೋತದೆ ಮತ್ತು ಕೆನಾಟ್ ಬಿ ಎಕ್ಸೆಸ್ಡ್ ರೆಡ್ಲಿ ಬೈ ದಿ ಇಂಟೆಲಿಜೆನ್ಸ್ ಇದೆ. ಇದು ಡೈರೆಕ್ಟ್ಲಿ ಇದನ್ನು ಎಕ್ಸೆಸ್ ಮಾಡಲಿಕ್ಕೆ ಬರೋಂಗಿಲ್ಲ, ಆ ಥರ ದೇಶ ಬೇಕು. ಸೊ ಎಲ್ಲನೂ ಸರಿಯಾಗಿದೆ. ಇಲ್ಲಿ ಸ್ಟೇಟ್ಮೆಂಟಲ್ಲಿ ನೋಡಿ ಯಾವ ರೀತಿ ಕೇಳಿದಾನೆ, ಯಾವುದು ಫಾಲ್ಸ್ ಇದೆ ಅಂತ ಕೇಳಿದಾನೆ. ಅಂದರೆ ಯಾವುದು ಮೇಲೆ ಕೊಟ್ಟಂಥ ಇದರಲ್ಲಿ ಯಾವುದು ಸರಿ ಇಲ್ಲ. ಮೇಲೆ ಕೊಟ್ಟಿದ್ದು ಎಲ್ಲವೂ ಸರಿ ಇದೆ, ಹಾಗಾಗಿ ಮೇಲೆ ಕೊಟ್ಟಿದ್ದು ಆಲ್ ಆಫ್ ದಿ ಅಬೋ ಆರ್ ದಿ ಸರಿ ಇಲ್ಲ, ಹಾಗಾಗಿ ಸರಿಯಾದ ಆಪ್ಷನ್ ಡಿ ಆಗ್ತದೆ. ಸೊ ಸರಿಯಾಗಿ ಓದಬೇಕು ಏನು ಕೇಳಿದ್ದಾನೆ ಅಂತೇಳಿ ಕ್ವಶನ್ ಡಿಮ್ಯಾಂಡು. ನೆಕ್ಸ್ಟು ಸ್ವರ್ಣ ಸಿಂಗ್ ಕಮಿಟಿ ಬಗ್ಗೆ ಕೇಳಿದ್ದಾರೆ. ಸ್ವರ್ಣ ಸಿಂಗ್ ಕಮಿಟಿ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು, ಏನಿದು ಸ್ವರ್ಣ ಸಿಂಗ್ ಕಮಿಟಿ? ಇದು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮು, ರೈಟ್. ನೆಕ್ಸ್ಟು 97, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಅ ಕನ್ಕರೆಂಟ್ ಲಿಸ್ಟ್ ಇನ್ ಕಾನ್ಸ್ಟಿಟ್ಯೂಷನ್. ಸಮವರ್ತಿ ಪಟ್ಟಿಯಲ್ಲಿ ಇರುವಂಥವು ಯಾವ ಅಂತ ಕೇಳ್ತಾರೆ. ಸಮವರ್ತಿ ಪಟ್ಟಿಯಲ್ಲಿ ಇರೋದು ಯಾವುದು? ಪಾಪ್ಯುಲೇಷನ್ ಕಂಟ್ರೋಲು, ಫ್ಯಾಮಿಲಿ ಪ್ಲ್ಯಾನಿಂಗು, ಪಬ್ಲಿಕ್ ಹೆಲ್ತು, ಸ್ಯಾನಿಟೈಸೇಷನು, ಕ್ಯಾಪಿಟಲ್ ಟ್ಯಾಕ್ಸಸ್ಸು, ಟ್ರೆಸರ್ ಟ್ರೋವು. ಇದರಲ್ಲಿ ನಿಮಗೆ ಯಾವುದು ಅಂತಂದರೆ ಸಮವರ್ತಿ ಪಟ್ಟಿಯಲ್ಲಿ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟು ವಿಚ್ ಒನ್ ಆಫ್ ದ ಫಾಲೋವಿಂಗ್ ಕಮ್ಸ್ ಅಂಡರ್ ದ ಜುಡಿಕ್ಷನ್ ಆಫ್ ದ ಹೈಕೋರ್ಟ್ ಆ್ಯಂಡ್ ದ ಸುಪ್ರೀಂ ಕೋರ್ಟು. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನ ಎರಡೂರ ಅಧೀನದಲ್ಲಿ ಯಾವುದೊಂದು ಜುಡಿಕ್ಷನ್ ಬರ್ತದೆ ಅಂತ ಕೇಳ್ತಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದರೆ ನಿಮಗೆ ಯಾವುದು? ಡಿಸ್ಪ್ಯೂಟ್ ಬಿಟ್ವೀನ್ ಸೆಂಟ್ರಲ್ ಸ್ಟೇಟ್ ಬಂತಂದರೆ ಸುಪ್ರೀಂ ಕೋರ್ಟ್ ಆಗ್ತದೆ. ಡಿಸ್ಪ್ಯೂಟ್ ಬಿಟ್ವೀನ್ ಸ್ಟೇಟ್ ಬಂತಂತಂದರೆ ಇದು ಫಸ್ಟ್ ಹೈಕೋರ್ಟ್ ಆಗ್ತದೆ. ಇನ್ ಕೇಸು ಹೈಕೋರ್ಟ್ದು ಪ್ರೊಟೆಕ್ಷನ್ ಅಗೇನ್ಸ್ಟ್ ದ ವೈಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಇದು ಸುಪ್ರೀಂ ಕೋರ್ಟ್ ನೋಡ್ಕೋತದೆ. ಇದರಲ್ಲಿ ಯಾವುದು ವಿಚ್ ಒನ್ ಆಫ್ ದ ಇದರಲ್ಲಿ ಮೋಸ್ಟ್ ಅಪ್ರೋಪ್ರಿಯೇಟ್ ಯಾವುದು ಅಂತಂದರೆ ಪ್ರೊಟೆಕ್ಷನ್ ಆಫ್ ದಿ ಫಂಡಮೆಂಟಲ್ ರೈಟ್ಸ್ ಅಂಡರ್ ಆರ್ಟಿಕಲ್ 232 ಸುಪ್ರೀಂ ಕೋರ್ಟಿಗೆ ಹೋಗ್ತೀರಿ. ನೆಕ್ಸ್ಟ್ ಇನ್ನೊಂದು ಯಾವುದು? 226. ನೆಕ್ಸ್ಟು 99, ಹೌ ಡಸ್ ದ ಗೌರ್ಮೆಂಟ್ ಯೂಸ್ ದ ಫಿಸ್ಕಲ್ ಪಾಲಿಸಿ ಆ್ಯಸ್ ಅನ್ ಇನ್ಸ್ಟ್ರೂಮೆಂಟ್ ಟು ಕಾಂಬಾಟ್ ಇನ್ಫ್ಲೇಷನನ್ನು ಕಂಟ್ರೋಲ್ ಮಾಡಲಿಕ್ಕೆ. ಓಕೆ, ಹಣದುಬ್ಬರ, ಇನ್ಫ್ಲೇಷನ್ ಅಂದರೆ ಹಣದುಬ್ಬರವನ್ನು ಇದನ್ನು ನಿಯಂತ್ರಿಸಲಿಕ್ಕೆ ಫಿಸ್ಕಲ್ ಪಾಲಿಸಿ ಗೌರ್ಮೆಂಟ್ ಯಾವ ರೀತಿ ಯೂಸ್ ಮಾಡ್ತದೆ ಅಂತ ಹೇಳಿ ಕೇಳ್ತಾರೆ. ಇಲ್ಲಿ ಸರಿಯಾದ ಉತ್ತರ ಬಂದರೆ ನಿಮಗೆ ನೋಡಿ, ಬೈ ಇನ್ಕ್ರೀಸಿಂಗ್ ದಿ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಲ್ಲ, ಬೈ ಇನ್ಕ್ರೀಸಿಂಗ್ ದಿ ಪಬ್ಲಿಕ್ ಡೆಪ್ಟ್. ಕರೆಕ್ಟ್ ಆನ್ಸರ್ ಕೇಳ್ತಾ ಇದ್ದಾರೆ ಇಲ್ಲಿ. ಸೊ ಬೈ ಡಿಲೇಯಿಂಗ್ ದಿ ಪೇಮೆಂಟ್ ಆಫ್ ದಿ ಪಬ್ಲಿಕ್ ಡೆಪ್ಟ್ ಕರೆಕ್ಟು, ಬೈ ಇನ್ಕ್ರೀಸಿಂಗ್ ದಿ ಟ್ಯಾಕ್ಸಸ್ ಇದು ಕರೆಕ್ಟು. ಸೊ ಹೀಗಾಗಿ ಸರಿಯಾದ ಉತ್ತರ ಏನಿದೆ ಇಲ್ಲಿ? ಆಪ್ಷನ್ 2. 99 ಈಸ್ ಈಕ್ವಲ್ ಟು ಆಪ್ಷನ್ 2. ಮ್ಯಾಚ್ ದಿ ಫಾಲೋವಿಂಗ್ ಕೇಳಿದ್ದಾರೆ. ಈಗ ಮ್ಯಾಚ್ ದಿ ಫಾಲೋವಿಂಗು ಇಲ್ಲೇನೇನು ಕೊಟ್ಟಿದ್ದಾರೆ? GII, SEBI, MPI, ಮನ್ರೇಗಾ ಕೊಟ್ಟಿದ್ದಾರೆ. ಈಗ ಇದಕ್ಕೆ ಸರಿಯಾದ ಉತ್ತರ ನಾವು ನೋಡೋದಾತಂತಂದರೆ ಒಂದೇದು GII, ಇದು ವೇಜ್, ಇದು GII ಏನಿದೆಯಲ್ಲ ಇದು ವೇಜ್ ಎಂಪ್ಲಾಯ್ಮೆಂಟ್, ಮೆಜರ್ ಆಫ್ ಇನ್ಇಕ್ವಾಲಿಟಿ. GII ಇದು ಮೆಜರ್ ಇನ್ಇಕ್ವಾಲಿಟಿ ಬಿಟ್ವೀನ್ ದಿ ಮೇಲ್ ಆ್ಯಂಡ್ ಫೀಮೇಲು. ನೆಕ್ಸ್ಟು ಸೇಬಿ ಏನು ಮಾಡ್ತದೆ? ಶೇರ್ ಮಾರ್ಕೆಟ್ನ ರೆಗ್ಯುಲೇಟ್ ಮಾಡ್ತದೆ. ನೆಕ್ಸ್ಟು MPI ಬಂದುಬಿಟ್ಟು ನಿಮಗೆ ಇದು ಮಲ್ಟಿ ಡೈಮೆನ್ಷನ್ ಪವರ್ಟಿ ಇಂಡೆಕ್ಸ್ ಮೆಸರ್ಸ್ ದ ಇಂಟೆನ್ಸಿಟಿ ಆಫ್ ದಿ ಪವರ್ಟಿ, ರೈಟ್, ಇಲ್ಲಿದೆ ನೋಡಿ. ಸೆಕೆಂಡು. ಆಮೇಲೆ MG ನರೇಗಾ ಏನಿದು? ಇದು ವೇಜ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಫಾರ್ ದಿ ರೂರಲ್ ಎಂಪ್ಲಾಯ್ಮೆಂಟ್. ಸೊ ಈಗ ನಾವು ಕೊಟ್ಟಿದ್ದ ಮಾಹಿತಿ ಪ್ರಕಾರ ಯಾವ ಸರಿ ಆಗ್ತದೆ? ಆಪ್ಷನ್ ಸಿ ಕರೆಕ್ಟ್ ಆಗ್ತದೆ, ರೈಟ್. ಸೊ ಡಿಯರ್ ಸ್ಟೂಡೆಂಟ್, ಇವುಗಳು ಕೀ ಆನ್ಸರ್ಗಳು ಮಾತ್ರ ಆಗಿರ್ತವೆ.
ಮೋಸ್ಟ್ ಅಪ್ರೋಪ್ರಿಯೇಟ್ ಕೀ ಆನ್ಸರ್ನ ನಾವು ಇಲ್ಲಿ ಕೊಡಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದೇವೆ. ಇನ್ ಕೇಸು ನಿಮಗೆ ಮತ್ತೆ ಇವತ್ತು ನಡೆದಂಥ ಎ ಇ ಮತ್ತು ಜೆ ಇ, ಓಕೆ, ಎ ಇ ಸಿವಿಲ್ ಮತ್ತು ಎಲೆಕ್ಟ್ರಿಕಲ್ದು ಕ್ವಶನ್ ಪೇಪರ್ ನಿಮ್ಮ ಹತ್ರ ಸಿಕ್ತಂದರೆ ಕಳಿಸಿ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಥವಾ ನಮ್ಮ ತಥಾಗತ್ GSprep@gmail.comಗೆ, ಓಕೆ, ತಥಾಗತ್ GSprep@gmail.comಗೆ ಕಳಿಸಿದ್ರು ಕೂಡ ನಾವು ಇಮಿಡಿಯೇಟ್ಲಿ ನಿಮಗೆ ಮಾಡಿ ಅವೈಲೇಬಲ್ ಮಾಡಿಕೊಡ್ತೇವೆ. ಸೊ ಮೇಕ್ ಯೂಸ್ ಔಟ್ ಆಫ್ ಇಟ್, ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ತಥಾಗತ್ GSprep.